ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಮ್ಮಮ್ಮ ಅಡುಗೆ ಮನೆ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾವು ಸಖತ್ ಟೇಸ್ಟಿಯಾಗಿರುವಂತಹ ಈವ್ನಿಂಗ್ ಸ್ನ್ಯಾಕ್ಸ್ನ ಮಾಡ್ತಾ ಇದ್ದೀವಿ. ಅದೇನಪ್ಪ ಅಂದರೆ ವೆಜ್ ಮೋಮೋಸ್. ಮೊದಲಿಗೆ ಈ ಮೋಮೋಸ್ನ ಮಾಡಲಿಕ್ಕೆ 4ರಿಂದ 5 ಕ್ಯಾರೆಟ್ನ ಈ ರೀತಿ ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು. ಹಾಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನ 1ರಲ್ಲಿ 4 ಭಾಗಗಳನ್ನಾಗಿ ಮಾಡಿ ಕಟ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಮಿಕ್ಸಿ ಜಾರ್ನ ತಗೊಂಡು ಆ ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಇಟ್ಟಿರುವಂತಹ ವೆಜಿಟೇಬಲ್ಸ್ನ ಹಾಕ್ಕೊತಾ ಇದ್ದೀನಿ. ನೀವು ಇದ್ರ ಬದಲಿಗೆ ಬೇರೆ ವೆಜಿಟೇಬಲ್ಸ್ ಕೂಡ ಹಾಕೋಬೋದು. ನಿಮಗೆ ಯಾವ್ಯಾವ ವೆಜಿಟೇಬಲ್ಸ್ ಇಷ್ಟ ಅವೆಲ್ಲನೂ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ, ಈ ವೆಜಿಟೇಬಲ್ಸ್ನೆಲ್ಲ ತುಂಬ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ, ಅಂದರೆ ಚಾಪ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಚಾಪರ್ ಇದ್ದರೆ ಚಾಪರ್ ಸಹಾಯದಿಂದ ಕೂಡ ಮಾಡ್ಕೋಬೋದು. ಅದೇ ರೀತಿಯಾಗಿ ಮತ್ತೊಂದು ಕಡೆ ಒಂದು ಕಡಾಯಿ ಕೂಡ ಕಾಯಲಿಕ್ಕೆ ಇಟ್ಟಿದ್ದೀನಿ. ಕಡಾಯಿನೇನು ಕಾದಾಗಿದೆ ಅಂದಮೇಲೆ ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಕಾದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಕರಿಬೇವನ್ನ ಹಾಕ್ತಾ ಇದ್ದೀನಿ. ಅದಾದಮೇಲೆ ನಾವು ಮುಂಚೆನೇ ಚಾಪ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾರೆಟ್ ಹಾಗೂ ಈರುಳ್ಳಿನ ಹಾಕ್ಕೋಬೇಕು. ಎಲ್ಲವನ್ನು ಹಾಕಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಂಪ್ಲೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದನ್ನು ನೋಡಿ, ಈ ರೀತಿ ರೋಸ್ಟ್ ಮಾಡ್ತಾನೆ ಇರಬೇಕು. ಹಾಗೆ ಇದೇ ಹಂತದಲ್ಲಿ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ತಾ ಇದ್ದೀನಿ. ಹಾಗೆ 1 ಚಿಟಿಕೆಯಷ್ಟು ಅರಿಶಿನ ಕೂಡ ಹಾಕ್ಕೋಬೇಕು. ಹಾಗೆ 2 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ. ಅಚ್ಕಾರದ ಪುಡಿ ಬದಲಿಗೆ ಕಾಳು ಮೆಣಸಿನ ಪುಡಿ ಕೂಡ ಹಾಕೋಬಹುದು. ಇದನ್ನು ಕಂಪ್ಲೀಟಾಗಿ ನೀರು ಹೋಗೋವರೆಗೂ ಡ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದನ್ನೆಲ್ಲ ಹಾಕಿದ ಮೇಲೆ ತುಂಬ ಚೆನ್ನಾಗಿ ಕಲಿಸ್ಕೋಬೇಕು. ನೀವು ಇದರಲ್ಲಿ ಬೇರೆ ಸಾಸ್ ಅಥವಾ ಕೆಚಪ್ ಕೂಡ ಯೂಸ್ ಮಾಡ್ಕೋಬೋದು, ಬಟ್ ನಾನು ಅದು ಯಾವುದು ಯೂಸ್ ಮಾಡ್ತಾ ಇಲ್ಲ. ನಿಮಗೆ ಬೇಕಾಗಿರುವಂತಹ ಫ್ಲೇವರ್ಸ್ ಕೆಚಪ್ಸ್ ಆಗಿರ್ಬೋದು, ಮಸಾಲ ಪದಾರ್ಥಗಳು ಆಗಿರ್ಬೋದು ಹಾಕೋಬೋದು. ನೋಡಿ, ಆಲ್ರೆಡಿ ಫಿಲ್ಲಿಂಗ್ ಎಲ್ಲ ತುಂಬ ಚೆನ್ನಾಗಿ ರೆಡಿ ಆಗಿದೆ. ಇವಾಗ ಮೋಮೋಸ್ನ ಬೇಯಿಸಲಿಕ್ಕೆ ನೀರನ್ನು ಕುದಿಲಿಕ್ಕೆ ಇಡಬೇಕು. ನಾನಿಲ್ಲಿ ಯೂಸ್ ಮಾಡ್ತಿರುವಂಥದ್ದು ಇಡ್ಲಿ ಕುಕ್ಕರ್. ಆಲ್ರೆಡಿ ಪಾತ್ರೆ ಕೂಡ ಕಾಯಲಿಕ್ಕೆ ಇಟ್ಟಿದ್ದೀವಿ. ಆ ಪಾತ್ರೆಗೆ ನೀರು ಹಾಕೋಬೇಕು. ಅಂದರೆ ಮೋಮೋಸ್ ಕುದಿಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕೋಬೇಕಾಗುತ್ತೆ. ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ಸ್ಟೀಮರ್ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ಈ ರೀತಿ ನೀರನ್ನು ಹಾಕಿ ಅದು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಟು ನೀರನ್ನು ಕುದಿಸ್ಕೋಬೇಕು. ಅದಾದಮೇಲೆ ನೋಡಿ, ನಾನು ಆಲ್ರೆಡಿ ಹಿಟ್ಟನ್ನು ಕೂಡ ನೆನೆಯಲಿಕ್ಕೆ ಇಟ್ಟಿದ್ದೆ. ಅಂದರೆ ಆಲ್ರೆಡಿ ಹಿಟ್ಟನ್ನೆಲ್ಲ ಕಲಸಿ ಅದನ್ನು ನೆನೆಯೋಕ್ಕೆ ಇಟ್ಟಿದ್ದೆ. ಕಾಮನ್ ಆಗಿ ನಾವು ಯಾವ ರೀತಿ ಚಪಾತಿ ಮಾಡಲಿಕ್ಕೆ ಹಿಟ್ಟನ್ನು ನಾದಿರ್ತೀವೋ ಅದೇ ರೀತಿ ಹಿಟ್ಟನ್ನು ನಾದ್ಕೋಬೇಕು. ನಾನಿಲ್ಲಿ ಗೋಧಿ ಹಿಟ್ಟನ್ನೇ ನಾದಿರೋದು. ನೀವು ಬೇಕಿದ್ದರೆ ಮೈದಾ ಹಿಟ್ಟನ್ನು ಕೂಡ ನಾದ್ಕೋಬೋದು. ಎಲ್ಲನೂ ಒಂದ್ಸತಿ ಈ ರೀತಿ ನೀಟಾಗಿ ಮಿದ್ಕೋಬೇಕಾಗುತ್ತೆ. ಹಿಟ್ಟನ್ನೆಲ್ಲ ತುಂಬ ಚೆನ್ನಾಗಿ ಮೆದ್ಕೊಂಡು ಆದಮೇಲೆ ಅದರಲ್ಲಿ ಸ್ವಲ್ಪನೇ ಪೋರ್ಷನ್ ತೊಗೊಂಡು ಈ ರೀತಿ ಉಂಡೆಗಳನ್ನಾಗಿ ಮಾಡಿ ಎತ್ತಿಟ್ಕೋಬೇಕು. ಎಲ್ಲ ಹಿಟ್ಟನ್ನು ಸಹ ಹೀಗೆ ಮಾಡ್ಬೋದು, ಅಥವಾ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮೋಮೋಸ್ನ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಹಿಟ್ಟನ್ನು ನಾದ್ಕೋಬೇಕು. ಹಾಗೆ ಉಂಡೆಗಳನ್ನು ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ನಾನಿಲ್ಲಿ ಫಸ್ಟ್ ಟೈಮ್ ಮಾಡ್ತಿರೋದು, ಹಾಗಾಗಿ ಸ್ವಲ್ಪನೇ ಟ್ರೈ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ಕಂಪ್ಲೀಟಾಗೆ ಮಾಡ್ಕೋಬೋದು, ಅಂದರೆ ಮನೇಲಿ ಎಷ್ಟು ಜನ ಇದ್ದೀರಾ ಅನ್ನೋದ್ರ ಮೇಲೆ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಎಲ್ಲ ಉಂಡೆಗಳನ್ನು ಮಾಡಿ ಇಟ್ಕೊಂಡು ಅದರಲ್ಲಿ ಒಣ ಹಿಟ್ಟನ್ನು ಡಿಪ್ ಮಾಡಿ ಇಡ್ತಾ ಇದ್ದೀನಿ ನಾನು. ಎಲ್ಲ ಉಂಡೆಗಳನ್ನು ಈ ರೀತಿ ಒಣ ಹಿಟ್ಟಲ್ಲಿ ಅದ್ದಿ ಇಟ್ಟಿದ್ದು ಆದಮೇಲೆ ಒಂದೊಂದೇ ಆಗಿರುವಂತಹ ಉಂಡೆನ ತಗೊಂಡು ಈ ರೀತಿ ಚಿಕ್ಕದಾಗಿರುವಂತಹ ಪೂರಿನ ಲಟ್ಟಿಸ್ಕೋಬೇಕು. ತುಂಬ ದಪ್ಪ ಬೇಡ, ತುಂಬ ತೆಳು ಬೇಡ, ಮೀಡಿಯಮ್ ಆಗಿ ಲಟ್ಟಿಸ್ಕೊಳ್ಳಿ. ಹಾಗೆ ಎಡ್ಜನ್ನು ಮಾತ್ರ ತೆಳುವಾಗಿ ಲಟ್ಟಿಸ್ಕೊಳ್ಳಿ. ನೋಡಿ, ಈ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದೇ ರೀತಿಯಾಗಿ ಎಲ್ಲ ಉಂಡೆಗಳನ್ನು ಸಹ ಚಿಕ್ಕದಾಗಿರುವಂತಹ ಪೂರಿನ ಮಾಡಿಕೊಂಡು ಎತ್ತಿಟ್ಕೋಬೇಕು. ನೋಡಿ, ಆಲ್ರೆಡಿ ಎಲ್ಲ ಉಂಡೆಗಳನ್ನು ಪೂರಿಯಾಗಿ ಲಟ್ಟಿಸ್ಕೊಂಡು ಎತ್ತಿಟ್ಕೊತಾ ಇದ್ದೀವಿ. ಇವಾಗ ನಾವು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಫಿಲ್ಲಿಂಗ್ಸ್ನ ತೊಗೊಂಡು ಅದನ್ನು ಒಂದು ಸಾರಿ ಈ ರೀತಿ ಕಲಿಸ್ಕೊಂಡು ಅದಾದಮೇಲೆ ಸ್ವಲ್ಪನೇ ಫಿಲ್ಲಿಂಗ್ಸ್ನ ಇದರಲ್ಲಿ ಫಿಲ್ ಮಾಡ್ಕೊತಾ ಹೋಗಬೇಕು. ಅಂದರೆ ಆ ಪೂರಿ ಎಷ್ಟು ಫಿಲ್ಲಿಂಗ್ ಹಿಡಿಯುತ್ತೆ ಅಷ್ಟನ್ನು ಹಾಕಿ ಈ ರೀತಿ ಕಡುಬಿನ ಶೇಪ್ನಲ್ಲಿ ನಾನು ಮಾಡ್ತಿರೋದು. ನೀವು ಮೋಮೋಸಲ್ಲಿರುವಂಥ ಯಾವ ಶೇಪ್ ಆದರೂ ಕೂಡ ಮಾಡ್ಕೋಬೋದು. ನನಗೆ ಇದೇ ಶೇಪ್ ಇಷ್ಟ, ಹಾಗಾಗಿ ಈ ರೀತಿ ಶೇಪ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ಮೋಮೋ ರೌಂಡಾಗಿ ಮಾಡ್ಕೋಬೋದು, ಅಥವಾ ಇನ್ನೂ ಬೇರೆ ಬೇರೆ ವಿಧಾನದಲ್ಲಿ ಮೋಮೋ ಶೇಪ್ ಕೊಡ್ಬೋದು. ನಿಮಗೆ ಯಾವ ಶೇಪ್ ಇಷ್ಟನೋ ಆ ಶೇಪ್ ಕೊಟ್ಕೋಬೋದು. ನೋಡಿ, ಇದೇ ರೀತಿಯಾಗಿ ಎಲ್ಲ ಪೂರಿ ಸಹ ಫಿಲ್ ಮಾಡ್ಕೋಬೇಕು ನಾವು ಮಾಡಿರುವಂತಹ ಮಿಶ್ರಣವನ್ನು ಹಾಕಿ. ಹಾಗೆ ಈ ಮೋಮೋಸ್ನ ತುಂಬ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಹೊರಗಡೆಯಿಂದ, ಅಂದರೆ ಅದು ಓಪನ್ ಆಗಬಾರ್ದು. ಓಪನ್ ಆದರೆ ಬೇಯುವಾಗ ಫಿಲ್ಲಿಂಗ್ ಎಲ್ಲ ಹೊರಗಡೆ ಬರುತ್ತೆ. ಹಾಗಾಗಿ ಎಡ್ಜನ್ನು ತುಂಬ ಚೆನ್ನಾಗಿ ಗಟ್ಟಿಯಾಗಿ ಒತ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನಾನು ಅದಕ್ಕೆ ಒಂದು ಶೇಪ್ ಕೊಡ್ತಾ ಇದ್ದೀನಿ, ಡಿಸೈನ್ ಹಾಕ್ತಿರೋದು. ಹಾಗೆ ಇಡ್ಲಿ ಪಾತ್ರೆನ ತೊಗೊಂಡು ಅದಕ್ಕೆ ಎಣ್ಣೆನ ಸವರ್ತಾ ಇದ್ದೀನಿ. ಬರೀ ನಾನಿಲ್ಲಿ 2 ಸಾಚನ ತೊಗೊತಿರೋದು. ಆ್ಯಕ್ಚುಲಿ ನಮ್ಮ ಇಡ್ಲಿ ಪಾತ್ರೆಗೆ 3 ಸಾಚ ಇರೋದು, ಬಟ್ ನಾನು ಮಾಡ್ತಿರೋದು ಸ್ವಲ್ಪ ಕ್ವಾಂಟಿಟಿಯಲ್ಲಿ, ಹಾಗಾಗಿ 2 ಸಾಚವನ್ನು ತೊಗೊತಾ ಇದ್ದೀನಿ. 2 ಸಾಚನ ಫಿಲ್ ಮಾಡಿ ಅದನ್ನು ಬೇಯಲಿಕ್ಕೆ ಇಡಬೇಕು. ನೋಡಿ, ಒಂದು ಚಿಕ್ಕದಾಗಿ ಟ್ರೈ ಮಾಡಿದೆ, ಅದೇನೋ ಶೇಪ್ ಆಗೋಗ್ಬಿಡ್ತು.
ಇದೇ ರೀತಿಯಾಗಿ ಎಲ್ಲ ಪೂರಿನೂ ಸಹ ಫಿಲ್ ಮಾಡಿಕೊಂಡು ಬೇಯಲಿಕ್ಕೆ ಇಟ್ಟರೆ ಒಂದು 5 ನಿಮಿಷ ಅಥವಾ 10 ನಿಮಿಷ ಹಿಡಿಯುತ್ತೆ ಬೇಯಲಿಕ್ಕೆ. ಸೊ ಆವಾಗ ಸಖತ್ ಟೇಸ್ಟಿಯಾಗಿರುವಂತಹ ಮೋಮೋಸ್ ತಿನ್ನಲಿಕ್ಕೆ ರೆಡಿಯಾಗಿರುತ್ತೆ. ನಿಜವಾಗ್ಲೂ ನಾನು ಗೋಧಿ ಹಿಟ್ಟಿಂದ ಹೇಗೆ ಬರುತ್ತೋ ಹೇಗೆ ಬರಲ್ವೋ ಅಂದ್ಕೊಂಡಿದ್ದೆ, ಅಂದರೆ ಟೇಸ್ಟ್ ಬರುತ್ತೋ ಇಲ್ವೋ ಮೈದಾ ಹಿಟ್ಟಿನಿಂದ ಮಾಡಿರೋ ಥರ ಅಂದ್ಕೊಂಡಿದ್ದೆ. ಬಟ್ ನಿಜ ಹೇಳ್ತೀನಿ, ಸಖತ್ ಅಂದರೆ ಸಖತ್ ಟೇಸ್ಟಿಯಾಗಿತ್ತು. ನಾನು ಅದು ಬಿಸಿ ಬಿಸಿ ಇರುವಾಗಲೇ ತಿಂದ್ಬಿಟ್ಟೆ, ಅಷ್ಟು ಚೆನ್ನಾಗಿತ್ತು. ನೋಡಿ ಆಲ್ರೆಡಿ ಎಲ್ಲ ಪೂರಿನೂ ಸಹ ಫಿಲ್ಲಿಂಗ್ ಮಾಡಿ ಮೋಮೋಸ್ ಶೇಪ್ ಕೊಟ್ಟಾಗಿದೆ. ಇವಾಗ ಎಲ್ಲನೂ ಸಹ ಬೇಯಲಿಕ್ಕೆ ಇಡಬೇಕು. ನೋಡಿ ಆಲ್ರೆಡಿ ನೀರು ಕೂಡ ತುಂಬ ಚೆನ್ನಾಗೇ ಕುದ್ದಿದೆ. ಈ ನೀರಿನಲ್ಲಿ ಇವಾಗ ಮಾಡಿರುವಂತಹ ಮೋಮೋಸ್ನ ಇಡಬೇಕು. ಅದನ್ನು ಒಂದು 5 ನಿಮಿಷ ಅಥವಾ 10 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ನೋಡಿ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದನ್ನು ನಾವು ಮಧ್ಯೆ ಮಧ್ಯೆ ಚೆಕ್ ಮಾಡ್ತಾ ಇರಬೇಕು. ಒಂದೊಂದು ಸತಿ ಬೇಗ ಬೇಯುತ್ತೆ, ಒಂದೊಂದು ಸತಿ ನಿಧಾನ ಆಗುತ್ತೆ. ಸೊ 1-2 ಸತಿ ನಾನು ಚೆಕ್ ಮಾಡಿದೆ ಮಿಡಲು. ಅದು ಆಲ್ರೆಡಿ ಗೊತ್ತಾಗ್ಬಿಡುತ್ತೆ, ಅಂದರೆ ಮೇಲೆ ಕಲರ್ ಚೇಂಜ್ ಆಗಿಬಿಡುತ್ತೆ ನಾವು ಇಡುವಾಗ. ಆಮೇಲೆ ಬೆಂದ ಮೇಲೆ ಯಾವ ರೀತಿ ಚೇಂಜ್ ಆಗಿದೆ ನೋಡಿ, ನೀವೇ ನೋಡ್ತಿರ್ಬೋದು. ಅದೇನೋ ನಾವು ಎಣ್ಣೆ ಹಚ್ಚಿರೋದ್ರಿಂದ ಯಾವುದೇ ರೀತಿಯಾಗಿ ಅಂಟೋದಿಲ್ಲ, ತುಂಬ ಈಸಿಯಾಗೇ ಬರುತ್ತೆ ತೆಗಿಲಿಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ರೀತಿ ಆದರೆ ಸಖತ್ತಾಗೆ ಬೆಂದಿದೆ ಅಂತ ಅರ್ಥ. ನೋಡಿ ನಾನು ಇದನ್ನು ಖಟ್ಟಾ ಮಿಠಾ ಚಟ್ನಿ ಜೊತೆ ಟ್ರೈ ಮಾಡ್ತಾ ಇದ್ದೀನಿ. ಅಂದರೆ ಇದು ಕಚೋರಿಗೆ ಅಂತ ತಂದಿರುವಂಥ ಚಟ್ನಿ. ಸೊ ನಾನು ಅದನ್ನು ಮೋಮೋಸ್ಗೆ ಟ್ರೈ ಮಾಡ್ತಿರೋದು. ನೋಡಿ ಸಖತ್ ಅಂದರೆ ಸಖತ್ ಟೇಸ್ಟಿಯಾಗಿತ್ತು. ನನಗಂತೂ ಭಾಳ ಇಷ್ಟ ಆಯಿತು. ಇನ್ನು ಮುಂದೆ ಇದೇ ಮಾಡ್ತೀನಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಹೆಲ್ದಿ ಆ್ಯಂಡ್ ಟೇಸ್ಟಿ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ. ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಅಮ್ಮಮ್ಮ ಅಡುಗೆ ಮನೆ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಅಮ್ಮಮ್ಮ ಅಡುಗೆ ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.